ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಪಣೀಂದ್ರ ಅವರು ಭೀಷ್ಮ ಕೆರೆಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನ ಪರಿಶೀಲಿಸಿದರು. ಈ ವೇಳೆ ಕೆರೆಗೆ ಚರಂಡಿ ನೀರು ಸೇರುತ್ತಿರುವುದನ್ನು ಗಮನಿಸಿದ ಅವರು ಅದನ್ನು ತಡೆಯಲು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದರು. ಅಧಿಕಾರಿಗಳು ಮನಸ್ಸಿನಿಂದ ಕಾರ್ಯನಿರ್ವಹಿಸಿ ಉತ್ತಮ ಕೆಲಸ ಮಾಡುವ ಉತ್ಸಾಹವನ್ನ ತೋರಬೇಕು ಎಂದು ಹೇಳಿದರು. ಭೀಷ್ಮ ಕೆರೆಯ ಅಳತೆ ಜಮಾ ಮಾಡಿಸಿ ನಿರ್ಬಂಧಿತ ಪ್ರದೇಶದಲ್ಲಿ ಯಾವುದೇ ರೀತಿಯ ವಸತಿ ನಿರ್ಮಾಣಕ್ಕೆ ಅವಕಾಶವನ್ನ ನೀಡಬಾರದು ಎಂದು ಸ್ಪಷ್ಟಿಸಿದರು. ಚರಂಡಿ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರವಾಗಿ ಎಸ್ಟಿಪಿ ಯೋಜನೆ ರೂಪಿಸಿ ಜಾರಿಗೊಳಿಸಬೇಕು ಎಂದು ಸೂಚಿಸಿದ ಅವರು ಈ ಕುರಿತು ನಿರ್ಲಕ್ಷ್ಯ ತೋರಿದರೆ ಪ್ರಕರಣ ದಾಖಲಿಸುವುದಾಗಿ ಎಚ್ಚರಿಕೆ ನೀಡಿದರು. ಸಮಸ್ಯೆ ಸಂಪೂರ್ಣವಾಗಿ ಪರಿಹಾರ ಆಗುವವರೆಗೆ ಕ್ರಮ ಮುಂದುವರಿಯಲಿ ಎಂದು ಅವರು ತಿಳಿಸಿದರು. ಗಾಳಪ್ಪ ಹೆಚ್ ಹರಿಜನ್, ಗದಗ. ಎಸ್ಟಿಪಿ ಮಾಡಿದ್ರೆ ಬೆಸ್ಟ್ ಇರುತ್ತೆ. ಎಸ್ಟಿಪಿ ಮಾಡಿದ್ರೆ ನಿಮಗೆ ವಾಟರ್ ಸೋರ್ಸ್ಗೂ ಇರುತ್ತೆ, ನೀರು ಟ್ರೀಟೆಡ್ ವಾಟರ್ ಕೆರೆಗೆ ಬರ್ತದೆ. ಅವಾಗೇನು ಪ್ರಾಬ್ಲಮ್ ಆಗಲ್ಲ. ನೀವು ಫಿಶರಿ ಎಲ್ಲ ಮಾಡ್ಕೋಬೋದು. ಅವ್ರು ಬಂದು ಸಜೆಷನ್ ಕೊಡ್ತಾರೆ ನೀವು ಕ್ಲೀನಾಗಿ ಏನು ಗಿಡಗಳು ಹಾಕ್ಬೋದು, ಇದನ್ನೆಲ್ಲ ತೆಗೆಸಿದ್ರೆ ಏನು ಗಿಡ ಹಾಕ್ಬೋದು. ನೀರು ನಿಂತ್ಕೊಳ್ಳೋದು ತಪ್ಪುತ್ತೆ. ಒಂದು ಕಡೆ ಚಾನಲೈಸ್ ಮಾಡಿ ಜಾಲರಿ ಹಾಕಿದ್ರೆ ಕಸ ಮಣ್ಣು ಅದು ಇದು ಎಲ್ಲ ಬಂದು ಮುಂದೆ ಹೋಗುತ್ತೆ. ಜಾಲರ ಹಾಕ್ಸಿದ್ರೆ ಏನಾಗುತ್ತೆ, ಬರೀ ನೀರು ಮಾತ್ರ ಹೋಗುತ್ತೆ, ಈ ಕಸ ಕಡ್ಡಿ ಎಲ್ಲ ನಿಂತ್ಕೊಳುತ್ತೆ. ಅದನ್ನು ನೀವು ಒಂದು 3 ದಿವಸಕ್ಕೋ 4 ದಿವಸಕ್ಕೋ ನಿಮ್ಗೆ ಬರ್ತದಲ್ಲ, ವೆಹಿಕಲ್ ಗಾಡಿ ಬರ್ತದೆ, ಅದಕ್ಕೆ ಹಾಕ್ಸಿ ಕ್ಲೀನ್ ಮಾಡಿಸ್ತಾರೆ. ಇನ್ನಷ್ಟು ಸುದ್ದಿಗಳಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂಕುಶ. ಇದು ಜನಪರ ಧ್ವನಿ.